ಹಾಯ್ ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಮೀಟರ್ ಬ್ರಿಡ್ಜ್ ಬಗ್ಗೆ ವಿವರಿಸಿದ್ದೆ. ಇದನ್ನ ಇನ್ನೊಂದು ಡಿವೈಸ್ ದಟ್ ಈಸ್ ಪೊಟೆನ್ಶಿಯೋಮೀಟರ್ ಬಗ್ಗೆ ವಿವರಿಸಲಿದ್ದೇನೆ. ಸೊ ಮೀಟರ್ ಬ್ರಿಡ್ಜ್ ತರ ಇಲ್ಲಿ ಮೀಟರ್ ಶಬ್ದ ಇದೆ, ಅದೊಂದು ಮೀಟರ್ಸ್ ಕಾಮನ್ ವೈರ್ ಇರ್ಬೋದು. ಸೊ ಪೊಟೆನ್ಶಿಯೋಮೀಟರ್ ಇಸ್ ಆಲ್ಸೋ ಎ ಡಿವೈಸ್. ಯಾವ್ದು ತರ? ಮೀಟರ್ ಬ್ರಿಡ್ಜ್ ತರ. ಮೀಟರ್ ಬ್ರಿಡ್ಜ್ ಇಟ್ಸ್ ಎ ಡಿವೈಸ್ ಯೂಸ್ಡ್ ಟು ಮೆಜರ್ ಅನ್ನೋನ್ ರೆಸಿಸ್ಟೆನ್ಸ್ ಆಫ್ ಎ ವೈರ್. ಅದೇ ರೀತಿ ಇನ್ನೊಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೆ ಡಿಸೈನ್ ಮಾಡಿದ ಡಿವೈಸ್ ಪೊಟೆನ್ಶಿಯೋಮೀಟರ್. So potentiometer is a device which is basically used to compare EMF of two cells. ಎರಡು ಸೆಲ್ಗಳ EMF ಅನ್ನು ಕಂಪೇರ್ ಮಾಡಲಿಕ್ಕೆ. ಇನ್ನೊಂದು ವರ್ಡ್, ಒಂದು ಸೆಲ್ಲಿನ EMF ಅಕ್ಯುರೇಟ್ ಅಲ್ಲಿ ಗೊತ್ತಿತ್ತು ಅಂದ್ರೆ ಅದಾದ್ಮೇಲೆ ಇನ್ನೊಂದು ಸೆಲ್ಲಿನ EMF ಕಂಡುಹಿಡಿಯಬಹುದು. And also to find internal resistance of a cell. Meter bridge is designed to find unknown resistance of a wire, while potentiometer is designed to compare EMF of two cells and also to find internal resistance of a cell. So potentiometer ಹೇಗಿರುತ್ತೆ ಅಂದ್ರೆ ಕನ್ಸೆಪ್ಟ್. ಲೆಟ್ಸ್ ಸಿ. So potentiometer consists of a long wire. It's around 4 to 6 meter. ಜಾಸ್ತಿ ಇದ್ದಷ್ಟು ಏನಾಗುತ್ತೆ ನೋಡಿ, ಅಕ್ಯುರೇಸಿ ಜಾಸ್ತಿ ಆಗುತ್ತೆ. ಹೇಗೆ ಅಂತ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡುವ. It consists of a long wire stretched in time and fixed between 2 points. So long wire ಈಗ 6 meter 4 meters ಮಾಡೋದ್ರ ಬದಲಿ instead this wire is cut into pieces of 1 meter. ನೋಡ್ರಿ, this is a wooden board ಇರುತ್ತೆ. The wire is cut into pieces of 1 meter. This is the first 1 meter, this is second. So these wires are arranged parallelly. ಒಂದು ಪಕ್ಕ ಒಂದು ಅರೇಂಜ್ ಮಾಡಿದ್ವಿ. The head is joined by a thick metal strip. ಅಂದ್ರೆ ಏನೇ ರೆಸಿಸ್ಟೆನ್ಸ್ ಇದ್ರೆ ಈ ವೈರಲ್ಲಿ ಮಾತ್ರ ಇರುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಇರಲ್ಲ. ಥಿಕ್ ಮೆಟಲ್ ಆಗ ಪೊಟೆನ್ಶಿಯಲ್ ಡ್ರಾಪ್ ಆಗೋದು ಈ ವೈರಲ್ಲಿ ಮಾತ್ರ, ಇಲ್ಲಿ ಯಾವುದೇ ರೀತಿ ಪೊಟೆನ್ಶಿಯಲ್ ಡ್ರಾಪ್ ಆಗಲ್ಲ. ಸೊ ವೈರ್ ಮಾತ್ರ ಇಟ್ ಆಫರ್ಸ್ ರೆಸಿಸ್ಟೆನ್ಸ್ ಫಾರ್ ದ ಫ್ಲೋ ಆಫ್ ಕರೆಂಟ್, ವೈಲ್ ದಿಸ್ ಇಸ್ ಎ ಥಿಕ್ ಮೆಟಲ್ ಸ್ಟ್ರಿಪ್, ದ ರೆಸಿಸ್ಟೆನ್ಸ್ ಆಫ್ ಇಟ್ ಇಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್, 0 ಅಂತ ನೋಡ್ರಿ. ಎಂಡ್ ಅಲ್ಲಿ ಜಾಯಿನ್ ಮಾಡಿದ್ವಿ ನೋಡಿ, ಇಲ್ಲಿ 1 ಮೀಟರ್, ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂ ಆಯ್ತು. ದಿಸ್ ಇಸ್ 2 ಮೀಟರ್, ಇಲ್ಲಿ ಎಂಡ್ ಅಲ್ಲಿ ಜಾಯಿನ್ ಮಾಡಿದ್ವಿ. ಅಂಡ್ ದಿಸ್ ಇಸ್ 3 ಮೀಟರ್ ಕಂಟಿನ್ಯೂ, ಇಲ್ಲಿ ಜಾಯಿನ್ 4th meter, this is joint 5th meter, joint 6th meter. So this is fixed between the points A and C. This is a wooden board and a meter scale is fixed above the wire. This is a meter scale. ಇಲ್ಲಿ ಗ್ರಾಜುಯೇಷನ್ ಇರುತ್ತೆ. ನಾವು ಸ್ಲೈಡಿಂಗ್ ಕಾಂಟ್ಯಾಕ್ಟರ್ ಮೂವ್ ಮಾಡಿದಾಗ ಯಾವ ಪೊಸಿಷನ್ ಅಲ್ಲಿ ಇದೆ ಅದರ ಲೆಂತ್ ಎಷ್ಟು ಕಂಡುಹಿಡಿಯಲಿಕ್ಕೆ a meter scale is fixed above the wire. So this type of device is called potentiometer. Meter actually wire ಮುಂದೆ ಎಕ್ಸಾಕ್ಟ್ಲಿ ಮೀಟರ್ ಇದೆ. ಸೊ ನಾವು ನಾರ್ಮಲ್ ಯೂಸ್ ಮಾಡೋ 4 ಮೀಟರ್ ಇರ್ತವೆ ಅಥವಾ 6 ಮೀಟರ್ ವೈರು ಸಹ ಇರುತ್ತೆ. ಇದ್ರ ಲೆಂತ್ ಜಾಸ್ತಿ ಆದಷ್ಟು ಅಕ್ಯುರೇಸಿ ಜಾಸ್ತಿ ಆಗುತ್ತೆ. ದಿಸ್ ಪೊಟೆನ್ಶಿಯೋಮೀಟರ್ ಮೀಟರ್ ಬ್ರಿಡ್ಜ್ ಹೇಳಿದೆ ದಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಬ್ಯಾಲೆನ್ಸ್ಡ್ Wheatstone network or Wheatstone bridge. Since in this apparatus this wire is a uniform wire. Uniform wire means cross sectional area is same at all the places. It's a uniform wire, hence the potential drops uniformly along the wire. That is the principle. The principle of working of potentiometer is the potential drops uniformly along the wire. So for example, ನಾವೇನಾದರೂ 2 volts ಬ್ಯಾಟರಿ ಕೊಟ್ವಿ ಅಂದ್ರೆ if the 2 volt potential is dropping across the wire, 2 volts ಈಸಿ ಆಗಿ ಅಂದ್ರೆ 3 volts ಕೊಡ್ತೀವಿ. 6 ಮೀಟರ್ ಇದೆ, 3 volts ಇದೆ ಅಂದ್ರೆ ಯೂನಿಫಾರ್ಮ್ಲಿ ಅಂದ್ರೆ 1 ಮೀಟರ್ ಅಲ್ಲಿ 6 ಮೀಟರ್ ಅಲ್ಲಿ ಇದೆ 3 volt drops in 6 meter, that is 0.5 volt per meter. ಪ್ರತಿಯೊಂದು ಮೀಟರ್ಗೆ 0.5 volt. ಸೊ ಇಲ್ಲಿಂದ ಇಲ್ಲಿಗೆ 0.5 ವೋಲ್ಟ್ ಡ್ರಾಪ್ ಆಗುತ್ತೆ. ಇಲ್ಲಿ ಬಂದ್ರೆ ಅಗೇನ್ 0.5 0.5, ಅದರಲ್ಲಿ 50 ಸೆಂಟಿಮೀಟರ್ ತಗೊಂಡ್ರೆ 0.25 ವೋಲ್ಟ್ ಡ್ರಾಪ್ ಆಗುತ್ತೆ. ಅದು ಯೂನಿಫಾರ್ಮ್. ಇಲ್ಲಿ 10 ಸೆಂಟಿಮೀಟರ್ ತಗೊಂಡ್ರೆ 0.05 ವೋಲ್ಟ್ ಡ್ರಾಪ್ ಆಗುತ್ತೆ. ಆ ರೀತಿ ಯೂನಿಫಾರ್ಮ್ ಆಗಿ ಪೊಟೆನ್ಶಿಯಲ್ ಡ್ರಾಪ್ ಆಗ್ತಾ ಹೋಗುತ್ತೆ ಬಿಕಾಸ್ ದ ವೈರ್ ಇಸ್ ಯೂನಿಫಾರ್ಮ್. ಸೊ ದಿಸ್ ಪೊಟೆನ್ಶಿಯೋಮೀಟರ್ ವರ್ಕ್ಸ್ ಆನ್ ದಟ್ ಪ್ರಿನ್ಸಿಪಲ್. Now we will see the application of potentiometer. First I will use potentiometer to compare EMF of two cells. First application is compare EMF of two cells. EMF of two cells. First application is I am using potentiometer to compare EMF of two cells. So to compare EMF of two cells, the circuit diagram is simple. Potentiometer na 6 meter ಈ ರೀತಿ ಅರೇಂಜ್ ಮಾಡೋದ್ರ ಬದಲು ಒಂದೇ ಲೈನ್ ಅಲ್ಲಿ ಸ್ಟ್ರೈಟ್ ಆಗಿ ಬರೀತೀನಿ ನೋಡಿ. So this is a wire, this is a 6 meter wire, this is point A and this is point C. So a source battery is applied. So then to control current in the circuit, a variable resistor. This is a variable resistor and plug it. No. This is a variable resistor. This is battery and EMF compare ಮಾಡೋದು. This is one cell. This is the first cell of EMF E1 and another cell of EMF E2. This EMF is E2.
this is connected to a galvanometer and then to sliding contactor of jockey. This is point say B1. B1. Say E1, E2. Here is one more plug key. Here is one more plug key. These are plug key. I say this is K1, key K1. This is key K2. This is the circuit diagram to compare EMF of two cells. In this circuit, this is a potentiometer. 6 meter or 4 meter long wire. Instead of writing side by side, I have written a straight wire. This is a long wire AC and a source of power, that is battery, is applied to the wire through a variable resistor. This variable resistor is used to control current in the circuit. ಇಲ್ಲಾಂದ್ರೆ ಇದರ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಬ್ಯಾಟರಿ ಅಪ್ಲೈ ಮಾಡಿದ್ರೆ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ, ವೈರ್ ಹೀಟ್ ಆಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದೆಲ್ಲ ಪ್ರಾಬ್ಲಮ್ ಬೇಡ ಅಂದ್ರೆ ಎಷ್ಟು ಬೇಕೋ ಅಷ್ಟು ಕರೆಂಟ್ ಅನ್ನು ಕಂಟ್ರೋಲ್ ಮಾಡಲಿಕ್ಕೆ ವಿ ಯೂಸ್ ದ ವೇರಿಯಬಲ್ ರೆಸಿಸ್ಟರ್. ಅಂಡ್ ಟು ದ ಸೇಮ್ ಪಾಯಿಂಟ್ ವಿ ಕನೆಕ್ಟೆಡ್ ಟು ಬ್ಯಾಟರೀಸ್ through two plug keys K1 and K2, and this point is connected to a galvanometer and then to sliding contactor of jockey. J-O-C-K-E-Y, jockey or sliding contactor. This is the circuit diagram to compare EMF of two cells. So ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನೋಡ್ರಿ, ನಾರ್ಮಲಿ ಈ ಸರ್ಕ್ಯೂಟ್ ಅಲ್ಲಿ ನಾವು ಕಂಪೇರ್ ಮಾಡಬೇಕಂದ್ರೆ ಬೇಸಿಕಲಿ ದಿಸ್ ಪೊಟೆನ್ಶಿಯಲ್ ಆಫ್ ದಿಸ್ ಇಸ್ ಪ್ರೈಮರಿ ಸರ್ಕ್ಯೂಟ್ ಅಂಡ್ ದಿಸ್ ಇಸ್ ಸೆಕೆಂಡರಿ ಸರ್ಕ್ಯೂಟ್. ಇದಕ್ಕೆ ನಾವು ಪ್ರೈಮರಿ ಸರ್ಕ್ಯೂಟ್ ಅಂತ ಕರಿತೀವಿ, ಇದಕ್ಕೆ ಸೆಕೆಂಡರಿ ಸರ್ಕ್ಯೂಟ್ ಅಂತ ಕರಿತೀವಿ. ಈ ಪ್ರೈಮರಿ ಸರ್ಕ್ಯೂಟ್ ಅಲ್ಲಿ ಇರತಕ್ಕಂತ ಸೋರ್ಸಿನ EMF must be very much greater than the EMF of the cells to which we are comparing. ಇದರ ಪೊಟೆನ್ಶಿಯಲ್ ತುಂಬಾ ಜಾಸ್ತಿ ಇರಬೇಕು ಇದಕ್ಕಿಂತ. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಇವೇ ಜಾಸ್ತಿ ಇತ್ತು ಅಂದ್ರೆ ಕರೆಂಟ್ ಒಂದೇ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಇಲ್ಲಿ ಗ್ಯಾಲ್ವನೋಮೀಟರ್ ಅಲ್ಲಿ ಆಪೋಸಿಟ್ ಡಿಫ್ಲೆಕ್ಷನ್ ಬರಲ್ಲ. ಡಿಫ್ಲೆಕ್ಷನ್ ಯಾವಾಗ ಆಪೋಸಿಟ್ ಆಗುತ್ತೆ ನೋಡೋಣ, ನಂತರ ಹೇಳ್ತಾ ಹೋಗ್ತೀನಿ. ಇದ್ರದ್ದು ಸೆಲ್ EMF E1, ಇದ್ರದ್ದು E2. ದಿಸ್ ಇಸ್ ಎ ಸೋರ್ಸ್ ಆಫ್ ಪೊಟೆನ್ಶಿಯಲ್ V. ಬೇಸಿಕಲಿ ಹೇಳಿದೆ ಇದು ತುಂಬಾ ಜಾಸ್ತಿ ಇರಬೇಕು. ಫಾರ್ ಎಕ್ಸಾಂಪಲ್ ಅನ್ಕೊಡ್ರಿ, ಇದು ಅರೌಂಡ್ 4 ವೋಲ್ಟ್ ಇದೆ, 4 ವೋಲ್ಟ್ ಇದೆ ಅಂತ ಅನ್ಕೊಡ್ರಿ. ಇದು 4 ಮೀಟರ್ ವೈರ್ ಇದೆ. ಸೊ ವೇರಿಯಬಲ್ ರೆಸಿಸ್ಟರ್ ಯೂಸ್ ಮಾಡಿ we are controlling the current. It means more major fraction of the potential drops across the series resistor and remaining potential across the wire. Let us say 2 volt drop across this series resistor, that is variable resistor. The remaining 2 volt drop across the potentiometer wire, let us say 4 meter ಇದೆ. ಅಲ್ಲಿ ರಿಮೈನಿಂಗ್ 2 volts ಡ್ರಾಪ್ ಆಗುತ್ತೆ. ಸೊ ಇಲ್ಲಿ ಪೊಟೆನ್ಶಿಯೋಮೀಟರ್ ಅಲ್ಲಿ 2 volt ಡ್ರಾಪ್ ಆಗುತ್ತೆ ಅಂದ್ರೆ ಇಲ್ಲಿ ಕಂಪೇರ್ ಮಾಡೋ EMF ಎಂದು ಪೊಟೆನ್ಶಿಯಲ್ ಇಲ್ಲಿ ಎಷ್ಟು ಡ್ರಾಪ್ ಆಗುತ್ತೋ ಅದಕ್ಕಿಂತ ಕಡಿಮೆನೇ ಇರಬೇಕು. ಜಾಸ್ತಿ ಇತ್ತು ಅಂದ್ರೆ ಇಲ್ಲಿ ಒಂದೇ ಡೈರೆಕ್ಷನ್ ಕರೆಂಟ್ ಫ್ಲೋ ಆಗುತ್ತೆ, ಇದೇ ಡೈರೆಕ್ಷನ್ ಅಲ್ಲಿ ಆಪೋಸಿಟ್ ಡಿಫ್ಲೆಕ್ಷನ್ ಬರಲ್ಲ ಎಕ್ಸ್ಪೆರಿಮೆಂಟ್ ಅಲ್ಲಿ. ಹಾಗಾಗಿ ಆಪೋಸಿಟ್ ಡಿಫ್ಲೆಕ್ಷನ್ ಬರೋ ರೀತಿಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಇದನ್ನ. ಓಕೆನಾ? ಫಾರ್ ಎಕ್ಸಾಂಪಲ್ ಅದರಲ್ಲೇ ಇಲ್ಲಿ 2 volts ಡ್ರಾಪ್ ಆಗುತ್ತೆ. ನಾವು ಯೂಸ್ ಮಾಡಿರೋ ಸೆಲ್ ಫಾರ್ ಎಕ್ಸಾಂಪಲ್ 1.5 volt ಅಂತ ಅನ್ಕೊಂಡ್ರೆ 1.5 volt ಅಂದ್ರೆ ಪ್ರತಿ 4 ಮೀಟರ್ಗೆ 2 ಅಂದ್ರೆ ಪ್ರತಿ 50 ಸೆಂಟಿಮೀಟರ್ಗೆ 0.5 volt ಡ್ರಾಪ್ ಆಗುತ್ತೆ. ಅಂದ್ರೆ 155 1 ಮೀಟರ್ಗೆ 0.5 ಸಾರಿ. ಸೊ 4 ಮೀಟರ್ಗೆ 2 volts ಡ್ರಾಪ್ ಆಗುತ್ತೆ. 4 ಮೀಟರ್ಗೆ 2 volts ಡ್ರಾಪ್ ಆಗುತ್ತೆ ಅಂದ್ರೆ ಪ್ರತಿ ಮೀಟರ್ಗೆ 0.5 volt per meter. 0.5 volt per meter ಆಗುತ್ತೆ. ಸೊ 1 ಮೀಟರ್ಗೆ 0.5, 2ಕ್ಕೆ 1, 3ಕ್ಕೆ 1.5 ಅಂದ್ರೆ 1.5 ಈ ರೇಂಜ್ ಅಲ್ಲಿ ಬರುತ್ತೆ. ಸೊ ಆಪೋಸಿಟ್ ಡಿಫ್ಲೆಕ್ಷನ್ ಬರಬಹುದು. ಸೊ ಎಕ್ಸ್ಪೆರಿಮೆಂಟ್ ಹೇಗಿದೆ ಅಂದ್ರೆ ನೋಡ್ರಿ, ಸಿನ್ಸ್ this wire is uniform, the potential drops uniformly along the wire. Let find the potential drop per unit length along the wire. ವೈರ್ ಅಲ್ಲಿ 1 ಮೀಟರ್ಗೆ ಪೊಟೆನ್ಶಿಯಲ್ ಡ್ರಾಪ್ ಎಷ್ಟಾಗುತ್ತೆ ಅಂದ್ರೆ ಪೈ. ಹಿಂದಿದ್ರಾಗೆ ರೆಸಿಸ್ಟೆನ್ಸ್ ಮಾಡಿದ್ನಲ್ಲ ಅದೇ ರೀತಿ ಪೈ ವಿತ್ ದ ಪೊಟೆನ್ಶಿಯಲ್ ಡ್ರಾಪ್ ಪರ್ ಯೂನಿಟ್ ಲೆಂತ್. ಇನ್ ದ ಎಕ್ಸ್ಪೆರಿಮೆಂಟ್ ದಿಸ್ ಕೀ is always closed. Now close the key K1 and keep K2 open. ಇದನ್ನ ಕ್ಲೋಸ್ ಮಾಡಿ ಇದನ್ನ ಓಪನ್ ಇಟ್ಟಿರ್ತೀವಿ. Now move the jockey from end A to C. A ಇಂದ C ಗೆ ಮೂವ್ ಆಗ್ಲಿ. ಇನಿಷಿಯಲಿ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ಇಲ್ಲಿ ಪೊಟೆನ್ಶಿಯಲ್ ಡ್ರಾಪ್ ತುಂಬಾ ಕಡಿಮೆ ಇರುತ್ತೆ. ತುಂಬಾ ಕಡಿಮೆ ಅಂದ್ರೆ ಇದಕ್ಕಿಂತ ಜಾಸ್ತಿ ಇದೆ. ಇದಕ್ಕಿಂತ ಜಾಸ್ತಿ ಇದ್ರೂ ಪೊಟೆನ್ಶಿಯಲ್ ಜಾಸ್ತಿ ತಾನೆ ಇರೋದು. ಫಾರ್ ಎಕ್ಸಾಂಪಲ್ 1.5 ಮಾಡಿ ತುಂಬಾ ಕಡಿಮೆ ಇದೆ ಅಂದ್ರೆ ಇದರ ಪೊಟೆನ್ಶಿಯಲ್ ಜಾಸ್ತಿ ಅಂದ್ರೆ ಇದು ಕರೆಂಟ್ ಅನ್ನ ಸೆಟ್ ಮಾಡುತ್ತೆ. ಈ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಇದ್ರದ್ದು ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ, ಇದ್ರದ್ದು ಈ ಡೈರೆಕ್ಷನ್ ಅಲ್ಲೂ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದ್ರೆ ಈಗ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ EMF ಆಗಲ್ಲ. ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ ಆಗ? ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ V = E - I × R. ನಾವೇನಾದ್ರೂ ಹತ್ರ ಇದೆ ಅಂದ್ರೆ ಇದರ ರೆಸಿಸ್ಟೆನ್ಸ್ ಕಡಿಮೆ, ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ. ಇದ್ರ ಕ್ವಾಂಟಿಟಿ ಜಾಸ್ತಿ ಆದ್ರೆ ಇದರಲ್ಲಿ ಲಾರ್ಜ್ ಕ್ವಾಂಟಿಟಿ ಡಿಡಕ್ಟ್ ಆಗುತ್ತೆ. ಸೊ V is small.
ಇದು ವಿ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಈಗ ಮೂವ್ ಮಾಡ್ತಾ ಹೋದಾಗೆ we know that resistance is directly proportional to the length. ಸೊ ಲೆಂತ್ ಜಾಸ್ತಿ ಆದಾಗ ಈ ವೈರಿನ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಅಂದ್ರೆ ಕರೆಂಟ್ ಕಡಿಮೆ ಆಗುತ್ತೆ. ಕರೆಂಟ್ ಕಡಿಮೆ ಆಯಿತು ಅಂದ್ರೆ ರೆಸಿಸ್ಟರ್ ಕಡಿಮೆ ಆಗುತ್ತೆ, ಡಿಡಕ್ಟ್ ಆಗೋದು ಅಂದ್ರೆ ಈ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ದ ಸೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಮೂವ್ ಮಾಡ್ತಾ ಹೋದ್ರೆ ಅಟ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ದಿಸ್ ಕರೆಂಟ್ ಬಿಕಮ್ಸ್ ಝೀರೋ. ಕರೆಂಟ್ ಝೀರೋ ಆಯ್ತು ಅಂದ್ರೆ ದಟ್ ಈಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು EMF ಆಫ್ ದ ಸೆಲ್ ಆಗುತ್ತೆ. ಸೇ ಪಾಯಿಂಟ್ B1. ಪಾಯಿಂಟ್ B1 ಅಲ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ದಿಸ್ ಬ್ಯಾಲೆನ್ಸಿಂಗ್ ಲೆಂತ್ ಸೇ L1. Let B is the balancing point at which galvanometer shows 0. In another word, no current flow in this circuit. So corresponding balancing length AB1 is equal to L1. ಹಂತದಲ್ಲಿ just current seizures ಆಗುತ್ತೆ. ಅಲ್ಲಿಂದ ಮುಂದ್ಕೋದೆ ಅಂದ್ರೆ ಏನಾಗುತ್ತೆ? ಮುಂದ್ಕೋದೆ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಈ ಸೆಲ್ ಅಲ್ಲಿ ಅಷ್ಟೊಂದು ಎನರ್ಜಿ ಸಪ್ಲೈ ಮಾಡಲ್ಲ. So ಇದು 1.5 ಅಂದ್ರೆ it supplies only 1.5 joule of energy for transportation of 1 coulomb through the circuit. ಇಲ್ಲಿ ಅಷ್ಟು ಎನರ್ಜಿ ಸಫಿಶಿಯೆಂಟ್ ಆಗಲ್ಲ ಅಂದ್ರೆ ಈ ಸೆಲ್ಲಿನ ವರ್ಕ್ ಆಗಲ್ಲ. ಅದೇನಾಗುತ್ತೆ, ಇದ್ರ ಕರೆಂಟ್ ಈಗ ಬರ್ತಾ ಇರುತ್ತೆ, ಇಲ್ಲಿ ಅನದರ್ ಪಾತ್ ಇದೆ, ಇದರ ಎನರ್ಜಿ ಅದಕ್ಕಿಂತ ಜಾಸ್ತಿ ಇದೆ. ಸೊ ಈ ಪಾತಲ್ಲೂ ನುಗ್ಗುತ್ತೆ. ಈ ಪಾತಲ್ಲಿ ನುಗ್ಗಿದ್ರೆ ಇಲ್ಲಿ 1.5 ಜೌಲ್ ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಲ್ಲಿ ಎಷ್ಟು ಲಾಸ್ ಆಗುತ್ತೆ, ಇಲ್ಲಿ ಲಾಸ್ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ. ಕರೆಂಟ್ ಇನ್ ಫ್ಲೋ ಆಯ್ತು ಅಂದ್ರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ E plus IR. ಸೊ ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಕರೆಂಟ್ ಫ್ಲೋ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಮೊದಲು ಕರೆಂಟ್ ಹೇಗೆ ಈಗ ಹೋಗ್ತಾ ಇತ್ತು, ನಂತರ ಕರೆಂಟ್ ಈಗ ಹೋಗ್ಲಿಕ್ಕೆ ಹೋಗುತ್ತೆ. ಅಂದ್ರೆ ಗ್ಯಾಲ್ವನೋಮೀಟರ್ ಅಲ್ಲಿ ಡಿಫ್ಲೆಕ್ಷನ್ ಆಪೋಸಿಟ್ ಆಗುತ್ತೆ. ಸೊ ಕರೆಂಟ್ ಡೈರೆಕ್ಷನ್ ಇನಿಷಿಯಲಿ ಕರೆಂಟ್ ಈ ದಿಕ್ಕಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಸೊ ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಲ್ಲಿ 0, ಅದಕ್ಕಿಂತ ಜಾಸ್ತಿ ಅಂದ್ರೆ ಕರೆಂಟ್ ಈ ದಿಕ್ಕಲ್ಲಿ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೈರೆಕ್ಷನ್ ಚೇಂಜ್ ಮಾಡುತ್ತಲ್ಲ ಆ ಪಾಯಿಂಟ್ ಅಲ್ಲಿ 0 ದಲ್ಲಿ ಎಕ್ಸಾಕ್ಟ್ಲಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ದ ಬ್ಯಾಟರಿ ಆರ್ ಸೆಲ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಇಟ್ಸ್ EMF. Let I said pi is the potential drop per unit length, then L1 is the balancing length. Apply Kirchhoff's second rule to the secondary circuit. ಯಾವಾಗ ಬ್ಯಾಲೆನ್ಸಿಂಗ್ ಪಾಯಿಂಟ್ ಅಲ್ಲಿ ಕಿರ್ಚಾಫ್ ಸೆಕೆಂಡ್ ರೂಲ್ ಅಪ್ಲೈ ಮಾಡಿದ್ರೆ ನೋಡಿ, ಕಿರ್ಚಾಫ್ ಸೆಕೆಂಡ್ ರೂಲ್ ಅಪ್ಲೈ ಮಾಡ್ತೀನಿ. ಸೊ ಇಲ್ಲಿಂದ ಹೋಗ್ತಾ ಇದೆ, ಇಲ್ಲಿಂದ ಕರೆಂಟ್ ಡೈರೆಕ್ಷನ್ ಅಲ್ಲಿ ಇಲ್ಲಿ ಪೊಟೆನ್ಷಿಯಲ್ ಡ್ರಾಪ್, ಕರೆಂಟ್ ಫ್ಲೋ ಡೈರೆಕ್ಷನ್ ನಾವು ಟ್ರೇಸ್ ಮಾಡೋ ಡೈರೆಕ್ಷನ್ ಎರಡು ಸೇಮ್ ಇದೆ. ನಾನು ಈ ದಿಕ್ಕಲ್ಲಿ ಟ್ರೇಸ್ ಮಾಡ್ತೀನಿ, ಪಾಸಿಟಿವ್. ದ ಪೊಟೆನ್ಷಿಯಲ್ ಡ್ರಾಪ್ ಎಷ್ಟು I into R ಬೇಕು. ನನಗೆ ಅದರ ರೆಸಿಸ್ಟೆನ್ಸ್ ಗೊತ್ತಿಲ್ಲ, ಡೈರೆಕ್ಟ್ಲಿ ಗೊತ್ತಿದೆ. ಪೈ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ ಫಾರ್ ಯೂನಿಟ್ ಲೆಂತ್ ಅಂಡ್ ಇದರ ಲೆಂತ್ ಎಷ್ಟು L1. ದಿಸ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ದಿಸ್ ವೈರ್ AB1. ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗುತ್ತೆ ಇಷ್ಟು. ನಂತರ ಇದೇ ಡೈರೆಕ್ಷನ್ ಅಲ್ಲಿ ಬಂದೆ, ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇಲ್ಲ. ಕರೆಂಟ್ ಫ್ಲೋ ಆಗ್ತಾ ಇಲ್ಲ ಅಂದ್ರೆ ಪೊಟೆನ್ಷಿಯಲ್ ಡ್ರಾಪ್ ಇಸ್ 0. ಇಲ್ಲಿ ಬಂದೆ, ಈ ಸರ್ಕ್ಯೂಟ್ ಕ್ಲೋಸ್ ಆಗಿದೆ, ಕೀ ಕ್ಲೋಸ್ ಮಾಡಿದ್ದೀನಿ. ಇಲ್ಲಿ ಬಂದೆ, ಯುವರ್ ಟಚ್ ಇಸ್ ದ ನೆಗೆಟಿವ್ ಟರ್ಮಿನಲ್, ಟೇಕ್ ಇಟ್ಸ್ EMF minus E1. ಕರೆಂಟ್ ಫ್ಲೋ ಆದ್ರೆ ಇದೇ ದಿಕ್ಕಲ್ಲಿ ಆಗೋದು. ಇಂಟರ್ನಲ್ ರೆಸಿಸ್ಟೆನ್ಸ್ R into I, ಬಟ್ ಕರೆಂಟ್ ಇಸ್ 0. ಸೊ R into 0 is 0. That is equal to 0. Or the EMF E1 is equal to pi into L1. EMF E1 is equal to pi into L1. So now open this key K1 and close the key K2 and repeat the same experiment. ಏನ್ ಮಾಡ್ತೀವಿ, ಸೇಮ್ ಈ ಜಾಕಿನ A ಇಂದ ಮೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. A ಇಂದ ಮೂವ್ ಮಾಡಿದಾಗ ಕರೆಂಟ್ ಹೀಗೆ ಮೂವ್ ಆಗ್ತಾ ಇರುತ್ತೆ. ಮೂವ್ ಆದಾಗ ಕರೆಂಟ್ ಕಡಿಮೆ ಆಗುತ್ತೆ. ಎ ಪರ್ಟಿಕ್ಯುಲರ್ ಪಾಯಿಂಟ್ ಸೆ B2 ಬ್ಯಾಲೆನ್ಸಿಂಗ್ ಲೆಂತ್ L2, the current becomes 0. It means galvanometer shows 0 deflection. ಅಲ್ಲಿಂದ ಮುಂದೋದೆ ಅಂದ್ರೆ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗುತ್ತೆ, galvanometer ಡಿಫ್ಲೆಕ್ಷನ್ ಆಪೋಸಿಟ್ ಆಗುತ್ತೆ. ಎರಡನೇ ಸೆಲ್ಗೆ ಬ್ಯಾಲೆನ್ಸಿಂಗ್ ಪಾಯಿಂಟ್ L2 ಆಗಲಿ. Then applying Kirchhoff's second law, we'll get the same expression, that is E2 is equal to, that is potential drop per unit length into the balancing length. So on dividing these two equations we'll get, on dividing 1 and 2 we'll get E1 by E1 by E2 is equal to L1 by L2. Using this expression we compare EMF of two cells. If you know the EMF of second cell E2 ಗೊತ್ತಿತ್ತು ಅಂದ್ರೆ ಇದಕ್ಕೆ you will get the E1 value. E1 is equal to L1 by L2 into E2. ಒಂದು ಸೆಲ್ಲಿನ EMF ಗೊತ್ತಿತ್ತು ಅಂದ್ರೆ ಇನ್ನೊಂದು ಸೆಲ್ಲಿನ EMF ಅನ್ನ ಈಸಿಯಾಗಿ ಕಂಡುಹಿಡಿಯಬಹುದು. So this is the experiment to find or to compare EMF of two cells, or to find EMF of a cell if EMF another cell is known. So this is the experiment. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಪ್ಲಿಕೇಶನ್ ನೋಡುವ. ಓಕೆ, ಥ್ಯಾಂಕ್ ಯು.